ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಳ ಹೆಸರು ಮಂಜುಳಾ ಅಂತೇಳ್ಬಿಟ್ಟು, ವಯಸ್ಸು 38 ವರ್ಷ ಕಂಪ್ಲೀಟ್ ಆಗಿದೆ. ಕೆಲಸ ಗೃಹಿಣಿಯಾಗಿರೋದು, ಅಂದರೆ ಹೌಸ್ ವೈಫ್ ಆಗಿರೋದು. ಸ್ವಂತ ಊರು ಬೆಂಗಳೂರು ಭಾಗದವಳು. ಗಂಡ ಅವರಿಗೆ ಕೆಲಸ ಇಲ್ಲ, ಕುಡಿಯುವ ಚಟ ಕೂಡ ಇದೆ, ಹಾಗಾಗಿ ಇಷ್ಟ ಆಗುತ್ತಿಲ್ಲ ಅಂತೇಳಿ ತಿಳಿಸಿದ್ದಾಳೆ. ಬಯಕೆ ಹಣ ಕೊಟ್ಟರೆ ಅವರ ಜೊತೆ ಮಲಗೋದಾಗಿ ತಿಳಿಸಿರೋದು. ತುಂಬಾ ಟೈಟ್ ಇದೆ, ತೃಪ್ತಿ ಅಂತೂ ಸಿಗುತ್ತೆ, ಬೇಕಾದರೆ ಕಾಲ್ ಮಾಡಿ ಅಂತೇಳಿ ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಇನ್ನು ಇವರ ಬಳಿರುವ ಟಾಟಾ ಟಿಯಾಗೋ XZA ಪ್ಲಸ್ ಆಟೋಮೆಟಿಕ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಹಣ ಕೊಟ್ಟರೆ ಹೋಟೆಲ್ ಮಾಡಿ ಎತ್ತಿ ಕೊಡುವುದಾಗಿ ಕೆಲವೊಂದು ಇನ್ಫಾರ್ಮೇಷನ್ ಸಹಿತ ಕೊಟ್ಟಿದ್ದಾಳೆ. ಮೊದಲನೇದು ನೋಡಿ, ಮನೆ ಕಷ್ಟ ಇರುವ ಕಾರಣ ಈ ಒಂದು ನಿರ್ಧಾರ ಮಾಡಿದ್ದೇನೆ ಅಂತೇಳಿ ತಿಳಿಸಿದ್ದಾಳೆ. ಒಂದು ಸಲ ಸಹವಾಸ ಮಾಡಿ ನೋಡಿ, ಇಷ್ಟ ಆಗಿದ್ದರೆ ಮಾತ್ರ ಮುಂದುವರಿಯೋಣ. ಇನ್ನು ಮೂರನೇದು, ಕೊಡುವ ದುಡ್ಡಿಗೆ ಪೈಸಾ ವಸೂಲು ಆಗುವಂತೆ ಬಗ್ಗಿ ಕೊಡುವುದಾಗಿಯೂ ಕೂಡ ಭರವಸೆಯನ್ನು ಕೊಟ್ಟಿದ್ದಾಳೆ. ಇನ್ನು ನಾಲ್ಕನೇದು, ನಂಬಿಕೆಯಿಂದ ಸಂಬಂಧ ಬೆಳೆಸೋದಕ್ಕೆ ನನಗೆ ತುಂಬ ಇಷ್ಟ ಅಂತೇಳಿ ತಿಳಿಸಿದ್ದಾಳೆ. ಅರ್ಧಂಬರ್ಧ ಮಾಡಿ ಹಣ ವಾಪಸ್ಸು ಕೇಳಿದರೆ ಕೊಡೋದಿಲ್ಲ ಅಂತೇಳಿ ಇದಿಷ್ಟು ಹಣ ಕೊಟ್ಟರೆ ಹೋಟೆಲ್ ಮಾಡುವುದಾಗಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ನೋಡೋದಕ್ಕೆ ಈ ಥರ ಇದ್ದರೆ ಬಗ್ಗೋದು ಗ್ಯಾರಂಟಿ ಅಂತೇಳಿ ಇವರಿಗೆ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಮೊದಲನೇದು, ಮುಖದ ಮೇಲೆ ಮೀಸೆ ಇರುವ ಗಂಡಸರು ಇಷ್ಟ ಆಗುತ್ತಾರೆ ಅಂತೇಳಿ ಹೇಳಿರೋದು. ಎರಡನೇದು, 30 ನಿಮಿಷ ಗೇಯುವ ಒಂದು ಮುದುಕ ಇದ್ದರೂ ಸಹಿತ ಇಷ್ಟಪಡುತ್ತೇನೆ ಅಂತೇಳಿ ತಿಳಿಸಿದ್ದಾಳೆ. ಹೆಂಡತಿ ಕಳೆದುಕೊಂಡು ವಿಧರ ಇದ್ದರೆ ಮುಂಚೆ ತಿಳಿಸಿ ಅಂಥವರಿಗೆ ಮೊದಲು ಅವಕಾಶ ಕೊಡುವುದಾಗಿ ಹೇಳಿರೋದು. ಚೀಪೋದಕ್ಕೆ ಬಾಳೆಹಣ್ಣು ಕೊಡಬೇಕಾಗುತ್ತೆ. ಇನ್ನು ಐದನೇದು, ಡೆಂಗಿ ರಸ ಬಂದಾಗ ಬೀಜದ ಮೇಲೆ ಪಿಚಕ್ ಅಂತೇಳಿ ಹಾರಿಸಬೇಕು ಅಂತೇಳಿ ಇದಿಷ್ಟು ಇವಳಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಸಿಂಪಲ್ ಆಗಿರ್ತಕ್ಕಂತಹ 5 ಗುಣಗಳನ್ನು ಕೊಟ್ಟಿದ್ದಾಳೆ. ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿ. ಫೈನಲ್ ಆಗಿ ಇವರ ಬಳಿರುವ ಟಾಟಾ ಟಿಯಾಗೋ XZA ಪ್ಲಸ್ ಆಟೋಮೆಟಿಕ್ BS6 ಮಾಡಲ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಕಾರಿನ ಓರಿ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಇಯರು ನವೆಂಬರ್ 2022 ಅಂತೇಳಿ ತಿಳಿಸಿದ್ದಾಳೆ. ಇನ್ಸೂರೆನ್ಸು ಥರ್ಡ್ ಪಾರ್ಟಿ ಮಾತ್ರ ಇರುವಂಥದ್ದು. ಏನೋ ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ 58,000 ಕಿಲೋಮೀಟರ್ ರನ್ ಆಗಿದೆ. RTO ಅಹಮದಾಬಾದ್ ಅಂತೇಳಿ ಹೇಳಿರೋದು. ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1199 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಓವರಾಲ್ ಆಗಿ ಪ್ರೊಫೈಲ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.